ಬಂಡೀಪುರದಲ್ಲಿ ನಡೀತಾ ಇದೆಯಾ ಅಕ್ರಮ ವನ್ಯಜೀವಿ ಚಟುವಟಿಕೆ. ಹೋಮ್ ಸ್ಟೈಲ್ನಲ್ಲಿ ಜಿಂಕೆ ತಲೆ ಬುರುಡೆ ಪತ್ತೆ, ಚರ್ಮ ಕೊಂಬುಗಳು ಎಲ್ಲವೂ ಕೂಡ ಪತ್ತೆಯಾಗಿರುವಂತದ್ದು. ಹೋಮ್ ಸ್ಟೇನಲ್ಲಿ ಬಂಡೀಪುರದಲ್ಲಿ ನಡೀತಿದ್ಯಾ ಅಕ್ರಮ ವನ್ಯಜೀವಿ ಚಟುವಟಿಕೆ. ಹೋಮ್ ಸ್ಟೇನಲ್ಲಿ ಜಿಂಕೆ ತಲೆ ಬುರುಡೆ ಪತ್ತೆ, ಚರ್ಮ ಕೊಂಬು ಇವೆಲ್ಲದೂ ಕೂಡ ಪತ್ತೆಯಾಗಿರುವಂತದ್ದು. ಜಿಎಸ್ ಬೆಟ್ಟ ಬಳಿ ಹೋಮ್ ಸ್ಟೇನಲ್ಲಿ ಪ್ರಾಣಿ ಅವಶೇಷಗಳು ಪತ್ತೆಯಾಗಿರುವಂತದ್ದು. ನ್ಯಾಷನಲ್ ಪಾರ್ಕ್ ಇಲ್ಲಿ ಗೋಪಾಲಸ್ವಾಮಿ ಬೆಟ್ಟ ವಲಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕರ್ನಲ್ ಚೇಕಬ್ ಎಂಬುವರ ಹೋಮ್ ಸ್ಟೇ ಮೇಲೆ ಅರಣ್ಯ ಇಲಾಖೆ ದಾಳಿಯನ್ನ ನಡೆಸಿ ಅಧಿಕಾರಿಗಳ ದಾಳಿ ವೇಳೆ ಜಿಂಕೆ ಚರ್ಮ, ಜಿಂಕೆ ಕೊಂಬುಗಳು ಪತ್ತೆಯಾಗಿರುವಂತದ್ದು. 5 ಬಂದೂಕುಗಳು ಕೂಡ ಜಪ್ತಿ ಮಾಡಿರುವಂತಹ ಅಧಿಕಾರಿಗಳು ಆ ದಾಳಿ ವೇಳೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ವಲಯದ ಅರಣ್ಯಾಧಿಕಾರಿ ಸತೀಶ್ ಇದರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಈಗ ಹೋಮ್ ಸ್ಟೇನಲ್ಲಿ ಬಂಡೀಪುರದಲ್ಲಿ ಅಕ್ರಮ ವನ್ಯಜೀವಿ ಚಟುವಟಿಕೆಗಳು ನಡೀತಾ ಇದೆಯೋ ಅನ್ನೋಂಥದ್ದು ಅನುಮಾನಗಳ ಗೂಡಾಗಿದೆ. ಸಾಕಷ್ಟು ಜಿಂಕೆಗಳ ಕೊಂಬು, ಚರ್ಮ ಹಾಗೆ ಅದರ ತಲೆ ಬುರುಡೆಗಳು ಪತ್ತೆಯಾಗಿರುವಂಥದ್ದು. ಈ ಜೆಎಸ್ ಬೆಟ್ಟ ಬಳಿ ಹೋಮ್ ಸ್ಟೇನಲ್ಲಿ ಏನ್ ಮಾಡ್ತಾರೆ, ಪ್ರಾಣಿ ಅವಶೇಷಗಳು ಪತ್ತೆಯಾಗಿರುತ್ತೆ ರೇಡ್ ಮಾಡಿದಾಗ. ಇದೊಂದು ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಗೋಪಾಲಸ್ವಾಮಿ ಬೆಟ್ಟ ವಲಯದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಇದು ಹೇಗೆ ಅಂತ ನಿರಂತರವಾಗಿ ಇದು ಕಾರ್ಯಾಚರಣೆ ಮಾಡಿದಾಗ ಸಿಕ್ಕಿದ್ದೋ ಇಲ್ಲ ಅಂತಂದ್ರೆ ಮುಂಚೆಯಿಂದನೂ ಇದನ್ನು ಮಾಡ್ತಾ ಬರ್ತಾ ಇದ್ರು ಅನ್ನೋಂಥದ್ದು ಇನ್ನೇನು ತನಿಖೆ ಆದ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಇದು ಬಂದು ಕರ್ನಲ್ ಚೇಕಬ್ ಎನ್ನುವರ ಹೋಮ್ ಸ್ಟೇ ಮೇಲೆ ಅರಣ್ಯ ಇಲಾಖೆ ದಾಳಿ ನಡೆಸಿದಾಗ ಇವೆಲ್ಲ ಅವಶೇಷಗಳು ಸಿಗ್ತಾ ಹೋಗ್ತವೆ. ಆದ್ರೆ ಅಧಿಕಾರಿಗಳ ದಾಳಿ ವೇಳೆ ಚರ್ಮ, ಜಿಂಕೆ ಕೊಂಬುಗಳು, ಅದರ ತಲೆ ಬುರುಡೆ ಹಾಗೆ 5 ಬಂದೂಕುಗಳು ಕೂಡ ಜಪ್ತಿಯಾಗಿರುವಂಥದ್ದು. ಇವೆಲ್ಲದಕ್ಕೂ ಚಾಮರಾಜನಗರದ ಶೂಟೌಟ್ ಪ್ರಕರಣದ ನಂತರ ಈ ರೀತಿಯಾದಂತಹ ಎಚ್ಚೆತ್ತುಕೊಂಡ್ರ ಅರಣ್ಯಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಒಂದೊಂದೇ ಮೇಲ್ನೋಟಕ್ಕೆ ಬರ್ತಾ ಇದೆ. ನೋಡಬೇಕು ತನಿಖೆ ನಂತರ ಏನಾಗುತ್ತೆ, ಯಾರು ತಪ್ಪಿತಸ್ಥರನ್ನು ಶಿಕ್ಷೆ ಆಗುತ್ತೆ.